ಎಲ್ಲರಿಗೂ ಸಂಜೆಯ ನಮಸ್ಕಾರಗಳು. ಇವತ್ತು ಪ್ರವೀಣ್ ರವರ ಹುಟ್ಟುಹಬ್ಬ. ಅದರ ಪ್ರಯುಕ್ತ ಅವರಿಗೆ ಶುಭಾಶಯಗಳನ್ನು ಕೋರುತ್ತಾ ಇವರು ನಮ್ಮ ಈ ಕೇರ್ ಫ್ರಮ್ ಕ್ಷೇತ್ರದ ವಿಭಾಗದಲ್ಲಿ ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ತಮ್ಮನ್ನೇ ತೊಡಗಿಸಿಕೊಂಡು ಯುವಕರಿಗೆ ಉತ್ತೇಜನವನ್ನು ಕೊಡುತ್ತಾ ಮಕ್ಕಳಿಗೆ, ಹೆಂಗಸರಿಗೆ, ಎಲ್ಲ ವಯೋವೃದ್ಧ ಜನರಿಗೆ ಸಹಾಯ ಮಾಡುತ್ತಾ ತಮ್ಮ ಈ ವಿಭಾಗದ ಜಿಬಿಎ ವಿಭಾಗದ ನಮ್ಮ ಸಣ್ಣ ತಮ್ಮನಹಳ್ಳಿ, ಆನಂದಪುರ ಈ ವಿಭಾಗದಲ್ಲಿ ಎಲ್ಲ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನೇ ತಾವು ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಇಂಥ ಯುವಕರನ್ನ ಪ್ರೇರೇಪಿಸುವಂತ ಕೆಲಸವನ್ನು ನಮ್ಮ ಯುವ ಜನರು ಮಾಡುತ್ತಿದ್ದಾರೆ. ಜನನಾಯಕ ನಮ್ಮ ಊರಿಗೆ, ಜನನಾಯಕ ನಮ್ಮ ನಾಡಿಗೆ, ಎಲ್ಲರೂ ಮೆಚ್ಚು ನಾಯಕ, ನಮ್ಮೆಲ್ಲರ ಪ್ರೀತಿ ನಾಯಕ. ಈ ಮಹಾದಿನ, ಈ ಮಹಾಜನ ಬದುಕಿನಲ್ಲಿ ಬೆಳಕು ಕಂಡಿದೆ, ದಲಿತ ಜನರ ಭಾವನೆ ಕಳೆವ ಜನನಾಯಕ ನಿಮ್ಮ ಸೇವಕ, ಜನಸೇವೆಯ ಜನ್ಮ ಸಾರ್ಥಕ, ವಂದಿಸುವೆ ಹೃದಯ ಪೂರ್ವಕ. ಈ ವಿಜಯ ಹರುಷದಾಯಕ, ಈ ಮಹಾದಿನ, ಈ ಮಹಾಜನ ಮರೆಯದಂಥ ಭಾಗ್ಯ ನೀಡಿದೆ, ಜನರ ಹಿತದ ಪಡವ ತೊಡುವ ಜನನಾಯಕ ನಮ್ಮ ಊರಿಗೆ, ಜನನಾಯಕ ನಮ್ಮ ನಾಡಿಗೆ, ಎಲ್ಲರೂ ಮೆಚ್ಚು ನಾಯಕ, ನಮ್ಮೆಲ್ಲರ ಪ್ರೀತಿ ನಾಯಕ. ಕನ್ನಡ ಮಣ್ಣಲ್ಲಿ ಹುಟ್ಟಿದ ನಾವೆಲ್ಲ ಯಾರಿಗೂ ಎಂದೆಂದೂ ದ್ರೋಹವ ಮಾಡೋಲ್ಲ, ಗೆಳೆತನವೇ ಬದುಕಾಗಿದೆ. ಪ್ರೇಮದ ಹವ್ಯಾಸ ನಿಮ್ಮಲ್ಲಿ ವಿಶ್ವಾಸ ಒಡಲೆಲ್ಲ ತುಳುಕಾಡಿದೆ. ಲಂಚವ ಬಯಸಲ್ಲ, ವಂಚನೆ ಮಾಡಲ್ಲ, ಸುಳ್ಳನ್ನು ಹೇಳಲ್ಲ, ಕಳ್ಳತನ ಗೊತ್ತಿಲ್ಲ, ಪರಿಶುದ್ಧ ಅಪರಂಜಿಯು. ಮನೆ ಮನೆ ಬಾಗಿಲಿಗೆ ತೋರಣ ನಾನಾಗಿ ಶುಭವನ್ನೇ ನಾ ಕೋರುವೆ, ನಿಮಗಾಗಿಯೇ ಹೋರಾಡುವೆ ಕೊನೆಯುಸಿರ ತನಕ. ಜನನಾಯಕ ನಮ್ಮ ಊರಿಗೆ, ಜನನಾಯಕ ನಮ್ಮ ನಾಡಿಗೆ, ಎಲ್ಲರೂ ಮೆಚ್ಚು ನಾಯಕ, ನಮ್ಮೆಲ್ಲರ ಪ್ರೀತಿ ನಾಯಕ. ತಕಿಟ ತಕ 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 ತಕಿಟ ತಕ 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 ತಕಿಟ ತಕಿಟ ಜನತೆಯ ಈ ಬಂಧ ಯುಗಗಳ ಅನುಬಂಧ, ಮರೆಯನು ನನ್ನೂರ ತೊರೆಯನು ನನ್ನೋರ, ನಿಮಗಾಗಿ ಈ ಜೀವವು. ಬಡವರ ಕಣ್ಣೀರ ಅಳಿಸುವೆ ಕೈಯಾರ, ಬಾಳೆಲ್ಲ ಆನಂದವು. ಗದ್ದುಗೆ ಹಿಡಿದಾಗ ಗತ್ತನು ಬಿಡದಂಥ, ಸ್ವಾರ್ಥದ ಮತ್ತಲ್ಲಿ ಎಲ್ಲರ ಮರೆವಂಥ, ತಿಳಿಬೇಡಿ ಇವನೆಲ್ಲವೂ. ಊರಿಗೆ ಉಪಕಾರ ಮಾಡುವ ಅಧಿಕಾರ ನೀಡಿದಿರಿ ನೀವೀ ದಿನ, ನಿಮ್ಮೆಲ್ಲರ ಸಹಕಾರವೇ ನನ್ನ ರಕ್ಷ ತಿಲಕ. ಜನನಾಯಕ ನಿಮ್ಮ ಸೇವಕ, ಜನಸೇವೆಯ ಜನ್ಮ ಸಾರ್ಥಕ, ವಂದಿಸುವೆ ಹೃದಯ ಪೂರ್ವಕ. ಈ ವಿಜಯ ಹರುಷದಾಯಕ, ಈ ಮಹಾದಿನ, ಈ ಮಹಾಜನ ಬದುಕಿನಲ್ಲಿ ಬೆಳಕು
ಈ ದಿನ ನಮ್ಮ ಪ್ರವೀಣ್ ಅವರ ಹುಟ್ಟಿದಬ್ಬದ ದಿನ. ಹಾಗಾಗಿ ನಮ್ಮ ಆನಂದಪುರದ ಎಲ್ಲ ಗ್ರಾಮಸ್ಥರು ಅವರಿಗೆ ಶುಭಾಶಯಗಳನ್ನು ಕೋರುತ್ತಾರೆ. ಮತ್ತು ಅವರು ಈ ಕ್ಷೇತ್ರದ ವಿಶೇಷವಾಗಿ ಬಿಜೆಪಿ ಆಕಾಂಕ್ಷಿ ಆಗಿರ್ತಾರೆ. ಅವರಿಗೂ ನಮ್ಮ ಏರಿಯಾದ ಜನರು ಅವರಿಗೆ ತುಂಬಾ ಹೃತ್ಪೂರ್ವಕವಾಗಿ ಅವರಿಗೆ ಕಾರ್ಯಕ್ರಮ ಭಾಗವಹಿಸ್ತಾರೆ ಮತ್ತು ಬಡ ಮಗರಿಗೆ ತುಂಬಾ ಸಹಾಯ ಮಾಡಿರ್ತಾರೆ. ಆಮೇಲೆ ಮತ್ತು ಈ ಯುವಕರಿಗೆ ಅವ್ರಿಗೆ ಕ್ರಿಕೆಟ್ ಟೂರ್ನಮೆಂಟ್ ಮತ್ತೆ ಯುವಕರಿಗೆ ಫುಟ್ಬಾಲ್ ಟೂರ್ನಮೆಂಟ್ ಮತ್ತು ಮಕ್ಕಳಿಗೆ ಪುಸ್ತಕಗಳು, ಪೆನ್ಸಿಲ್, ಪೆನ್ನು ಮತ್ತೆ ಅವರಿಗೆ ಫೀಸ್ಗಳು ಸಹ ಕೊಟ್ಟಿರ್ತಾರೆ. ಸರ್, ಈ ಸರಿ ವಾರ ಆಕಾಂಕ್ಷಿಗಳು ಇದರಲ್ಲಿ ಒಲೆ ಕೇಳಿ ಬರ್ತಾರೆ. ಪ್ರವೀಣ್ ರಾವ್ ಅದನ್ನು ಕೂಡ ಮುಂಚೂಣಿ ಇದ್ದಾರೆ. ಹೌದು, ಅದರಲ್ಲೂ ಮುಂಚೂಣಿಯಲ್ಲಿ ಇರ್ತಾರೆ. ಯಾಕಂದ್ರೆ ಅವರು ಇವತ್ತಿಂದ 15 ವರ್ಷದಿಂದ ಬಿಜೆಪಿಯಲ್ಲಿ ಅವರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಹೌದು, ಕಾರ್ಯಕರ್ತರಾಗಿ ಸಾಮಾನ್ಯ ಕಾರ್ಯಕರ್ತರಾಗಿ ಬಂದು ಈ ದಿವಸ ಅವರು ಒಂದು ಪ್ರಭಾವ ಆಕಾಂಕ್ಷಿಯಾಗಿ ಈ ಕ್ಷೇತ್ರದಲ್ಲಿ ನಿಂತಿದ್ದಾರೆ. ಈ ಸತಿ ಜನರ ಬೆಂಬಲ ಒಲವು ಇದೆಯಾ? 100% ಇದೆ ಸರ್. ಜನರ ಬೆಂಬಲ ಇರೋದಕ್ಕೋಸ್ಕರ ಅವರು ಎಲೆಕ್ಷನ್ಗೆ ನಿಲ್ತಾ ಇರೋದು. ಜನರ ಬೆಂಬಲ ಇಲ್ಲದೆ ಯಾರು ನಿಲ್ಲಕ್ಕಾಗಲ್ಲ. ಜನರ ಬೆಂಬಲ 100% ಇದೆ. ಈ ಕಡೆ ಯುವ ಪಡೆ ತಗೊಂಡಿದ್ದಾರೆ. ಹೌದು, ಯುವ ಪಡೆ ಶಕ್ತಿ ಮುಖ್ಯವಾಗಿದೆ. ಹೌದು, ಖಂಡಿತ. ಯುವ ಪಡೆ ನೀವೇ ನೋಡಿದ್ರಲ್ಲ ಇವಾಗ ಯುವ ಪಡೆ ಎಷ್ಟು ಜನ ಇತ್ತು ಅಂತ. ಅವ್ರೆಲ್ಲ ಶಕ್ತಿ ಅವ್ರ ಮೇಲೆ ಇದೆ. ಇವರು ನಮ್ಮ ಪ್ರವೀಣ್ ರೆಡ್ಡಿ ಅವರು 15-20 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಾರ್ಯಕರ್ತರಾಗಿ ದುಡಿದು ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಯುವ ಮೋರ್ಚಾ ಆಗಿರ್ಬೋದು, ಈಗ ಪೇರೆಂಟ್ ಬಾಡಿ ಆಗಿರ್ಬೋದು, ಎಲ್ಲದರ ಜವಾಬ್ದಾರಿ ತಗೊಂಡೆಲ್ಲ ಮಾಡಿದ್ದಾರೆ. ಅವ್ರಿಗೆ ಈ ಬಾರಿ ಒಂದು ಅವಕಾಶವನ್ನು ಕೊಟ್ಟು ನಮ್ಮ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿಯಲ್ಲಿ ನಾವು ಅವ್ರನ್ನ ಒಂದು ಕಾರ್ಪೊರೇಟರ್ ಆಗಿ ನೋಡ್ಬೇಕು ಅಂತ ಇಷ್ಟಪಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಕಾರ್ಯಕರ್ತರಾಗಿರ್ಬೋದು, ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಸೇರಿ ನಾವು ಅವ್ರನ್ನ ಪ್ರೋತ್ಸಾಹಿಸಿ ಅವ್ರನ್ನ ಕೆಲಸದಲ್ಲಿ ನಾವು ತೊಡಗಿದ್ದೀವಿ. ಸರ್, ಒಂದ್ ಕಡೆ ಟಿಕೆಟ್ ಕೊಟ್ಟಾಗ ತಮ್ಮ ನಿಲುವುಗಳು, ತಮ್ಮ ಯಾವ ರೀತಿ ಯಾರ ಬೈಕರ್ಗಳಿಗೆ ಬಗ್ಗೆ ನಿಮ್ಮ ಅಷ್ಟೇ ಕೂಡ ಯಾವ ರೀತಿ ಕೆಲಸ ಮಾಡ್ತಾರೆ? ಎಲ್ಲ ಅದ್ರ ಬಗ್ಗೆ ಸಿದ್ಧತೆಗಳಾಗಿದೆ. ಎಲ್ಲ ಯಾವ ತರ ಮಾಡ್ಬೇಕು ಅಂತ. ಯಾಕಂದ್ರೆ ಕೆಲವೊಂದು ಹಳೆಯ 15 ವರ್ಷದಿಂದ ದುಡ್ದಿರೋದ್ರಿಂದ ಪಕ್ಷದ ನಿಯಮ ನಿಷ್ಠೆಗಳು, ಯಾವ ತರ ಕೆಲಸ ಮಾಡ್ಬೇಕು, ಜನರಲ್ಲಿ ಯಾವ ತರ ಒಲವು ತಗೋತೀವಿ, ಜನರಲ್ಲಿ ಯಾವ ತರ ಅಭಿವೃದ್ಧಿ ಮಾಡ್ಬೇಕು, ಪ್ರತಿಯೊಂದು ಇದೆ. ನಾವೆಲ್ಲರೂ ಒಟ್ಟಾಗಿ ಅವ್ರ ಜೊತೆ ನಿಂತು ಅವ್ರನ್ನ ಬಾರಿ ಗೆಲ್ಸಿ ನಮ್ಮ ಯುವ ಜನರ ಕೋರಿಕೆ ಮೇರೆಗೆ ಇವರನ್ನು ನಮ್ಮ ಬಿಜೆಪಿಯ ಪಕ್ಷದ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಇವರಿಗೆ ಪಕ್ಷದಲ್ಲಿ ಒಳ್ಳೆಯ ಸ್ಥಾನವನ್ನು ಕೊಟ್ಟು ಇವರಿಗೆ ನಮ್ಮ ಜಿಬೆ ವಿಭಾಗದಲ್ಲಿ ಒಂದು ಕಾರ್ಪೊರೇಟ್ ಸ್ಥಾನವನ್ನು ಕೊಟ್ಟು ನಮ್ಮ ಈ ವಿಭಾಗದ ಜನರು ಅವರನ್ನ ಗೆಲ್ಲಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಂಡು ಅದಕ್ಕೆ ಧನ್ಯವಾದಗಳು ತಿಳಿಸ್ತೀನಿ. ಎಲ್ಲರೂ ಪೂರ್ವಕವಾಗಿ ಕೋರ್ಕೊಂಡಿದ್ದಾರೆ. ನಮ್ಗೆ ಒಳ್ಳೇದಾಗ್ಲಿ ಅಂತ ದೇವರ ಆಶೀರ್ವಾದದಿಂದ ಒಳ್ಳೇದು.